ಇದು ನಮ್ಮ ಅಕ್ಕೋರ ಮನೆಯಲ್ಲೇ ಇದ್ದಾಗೆ ಮಾಡಿರೋ ವಿಡಿಯೋ ಬಂದು, ಇದು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಮತ್ತು ನಾನು ನನ್ನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗಳು ಜೊತೆಗೆ ರೆಡಿ ಆಗ್ಬಿಟ್ಟು ಬಸ್ ಸ್ಟ್ಯಾಂಡ್‌ಗೆ ಬಂದಿದ್ದೀವಿ. ಬಸ್ ನೋಡಿದ್ರೆ ಒಂದು ಅರ್ಧ ಗಂಟೆ ವೇಟ್ ಮಾಡ್ರೂ ಯಾವ ಬಸ್ಸೇ ಬಂದಿಲ್ಲ. ಅಂದರೆ ಬೇರೆ ಟೈಮಾಗ ಬೇಕು ಅಂತಂದರೆ ಸಿಗ್ತೈತೆ, ಅಂದರೆ ಬೇಡ ಅಂದ್ರೂ ಒಂದು ನಿಮಿಷಕ್ಕೆ ಒಂದು ಓದ್ತಾ ಇರ್ತೈತೆ ಆ ಥರ. ಬೇಕಾದ ಟೈಮಾಗೆ ಸಿಗೋದೇ ಇಲ್ಲ ಅಂತೈತೆ. ಸರಿ ವೇಟ್ ಮಾಡಿ ಬಸ್ ಬಂತು ಅಂದ್ಬಿಟ್ಟು ಏನದು ತೋರ್ಸು ಕವಿ ಸಿರಿ ಏನು ಈ ಈ ಉ ಅಷ್ಟೊತ್ತಿಗೆ ಬಸ್ಸೆಲ್ಲ ವೆಯ್ಟ್ ಮಾಡಿದ್ವಲ್ಲ, ಬಸ್ಸೆಲ್ಲ ಸಿಕ್ತು. ಅಂದರೆ ಬಸ್ ಸಿಗೋದೊಂದು ಇರಲಿ, ಹೋಗೋದೇ ಕಷ್ಟ. ಈ ಹೆಬ್ಬಾಳ ಸೈಡು ಹೋಗ್ಬೇಕಾಗಿದ್ದಿದ್ದು ನಾನು. ಅಂದರೆ ಅಲ್ಗ ಬೆಂಗಳೂರು ಅಂದರೆ ನನಗೆ ಫಸ್ಟ್ ಹೋಗೋಕ್ಕಿಂತ ಮುಂಚೆನೇ ನನಗೆ ತಲೆ ನೋವ್ತಾ ಇರ್ತೈತೆ, ಆ ಥರ ಪರಿಸ್ಥಿತಿ. ಇನ್ನೇನು ಎಲ್ಗಾನ ಹೋಗ್ಬೇಕು ಅಂತಂದರೆ ನಮ್ಗೆ ಇನ್ನೇನಾದರೂ ಇಷ್ಟ ಅಂತ ಅನಿಸಿದ್ರೆ ಅವ್ರ ಕಷ್ಟನೋ ಏನೋ ಒಂದು ಏನಾದ್ರೂ ಹೋಗ್ಲೇಬೇಕು ಇಷ್ಟ ಅಂದಾದ್ಮೇಲೆ ಅವರಲ್ವಾ. ಸರಿ ಅಂತ ಅಂದ್ಬಿಟ್ಟು ಹೆಬ್ಬಾಳದಲ್ಲಿ ಇಳಿದು ಆಟೋ ಎಲ್ಲ ಬುಕ್ ಮಾಡಿಕೊಂಡು ಅವ್ರ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಹೊರಟಿದ್ವಿ. ಮತ್ತು ಹೋಗ್ಬೇಕಾದ್ರೆ ಬರೀ ಕೈಯಾಗಂತೂ ಹೋಗೋಕ್ಕಾಗಲ್ಲಲ್ವ. ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹಣ್ಣು ಮತ್ತು ಬೇಕ್ರಿ ಐಟಮ್ಸ್ ತಗೊಂಡು ಅವ್ರ ಮನೆಗೆ ಹೊರಟ್ವಿ. ಮತ್ತು ನಾವು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಒಂದು ಈವ್ನಿಂಗು ಮನೆನೇ ಒಂದು 2:30ಗೆಲ್ಲ ಬಿಟ್ಟಿದ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು 4 ಅದು ಬೇರೆ ನಾವು ಈವ್ನಿಂಗು ಹೋಗಿದ್ವಲ್ಲ, ಅಲ್ಲಿ ಸ್ಕೂಲು ಕಾಲೇಜು ಒಂದು 3:30ಗೆ 4 ಬಿಡೋದು ಅವಾಗೆ, ನಾವು ಹೋಗಿರೋದು ಅವಾಗೆ. ಸರಿ ಅಂದರೆ ಸ್ಕೂಲು ಹುಡುಗರೆಲ್ಲ ಜಾಸ್ತಿನೇ ಇದ್ದರು. ಸರಿ ಅಂತ ಅಂದ್ಬಿಟ್ಟು ನಾವು ಎಷ್ಟೇ ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ರೂ ಒಂದು 1.5 ಅವರ್ ಆಗೇ ಹೋಯ್ತು. ಮಕ್ಳಿಗೆಲ್ಲ ಊಟ ತಿನ್ನಿಸು, ಅವನ್ನ ರೆಡಿ ಮಾಡು ಮತ್ತು ನಾನು ರೆಡಿಯಾಗು ಅವ್ರನ್ನ ಮನೆಗೆ ಬಿಡೋ ಅಷ್ಟೊತ್ತಿಗೆ ಒಂದು 2:30 ಎಲ್ಲ ಆಗಿತ್ತಲ್ಲ. ಹೋಗೋ ಅಷ್ಟೊತ್ತಿಗೆ ಈ ಟ್ರಾಫಿಕ್ಕಾಗೆ 1 ಅವರು 1.5 ಅವರ್ ಆಯಿತು. ಸರಿ ಅಂತ ಅಂದ್ಬಿಟ್ಟು ಅವ್ರ ಮನೆಗೆಲ್ಲ ಹೋಗಿ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ಮನೆ ಡೆಕೋರೇಷನ್ ತೋರಿಸ್ತೀನಿ ಅಂತ ಇದು ಮೀಶೋದಲ್ಲಿ ತರಿಸಿದ್ದು. ಇದು ಇಷ್ಟು ತರಿಸಿ ನಾನು ಡೆಕೋರೇಷನ್ ಮಾಡಿರೋದು. ಅದೆಲ್ಲ ನನ್ನ ಮದ್ವೆ ಗಿಫ್ಟ್ಸ್ ಬಂದಿರೋದು. ಮಧ್ಯದಲ್ಲಿರೋ ಫ್ಲವರ್ಸ್ ಅದೆಲ್ಲ ಮೀಶೋದಲ್ಲಿ ತರಿಸಿ ಮಾಡಿರೋದು. ಇದು ಮಿರರ್, ಇದು ನನ್ನ ಡ್ರೆಸ್ಸಿಂಗ್ ಮಿರರು. ಇದ್ರ ಒಳಗಡೆ ಇರೋದೆಲ್ಲ ನಾನೇ ಫುಲ್ಲು ಹಳೆ ಫೋಟೋಸು. ಇದು ಪಾಂಡಾ ಅಂತ ಇದನ್ನ. ಇದು ತೋರ್ಸೆ ಹೇಳ್ತೀನಿ. ಇದು ಓರಿಯನ್ ಮಾಲ್ ಅಲ್ಲಿ ಇಡ್ಸಿದ್ದು. ಇದು ನಮ್ಮ ಹಸ್ಬೆಂಡ್ ನಂಗೆ ಫೋಟೋ ಫ್ರೇಮ್ ಮಾಡ್ಸಿರೋದು. ಆಯ್ತಾ. ನೆಕ್ಸ್ಟ್ ಇಲ್ಲಿ ಇದು ನಮ್ಮ ಅಣ್ಣ ಕೊಡ್ಸಿದ್ದು ಟೆಡಿ. ಜೂಮ್ ಹಾಕಲಿ ನೈ ಇದು ತೋರ್ಸು ರಮೇಶ್ ಅಣ್ಣ. ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ಇದೆಲ್ಲ ಗಿಫ್ಟ್ ಬಂದಿರೋದು ಮದ್ವೆಗೆ. ಇದಿಷ್ಟು. ಇದು ಆರ್ಟ್ ತೋರ್ಸು. ಅದ್ಯಾರು ಕೊಡ್ಸಿರೋದು? ಇದು ಇವತ್ ನಮ್ಮ ಹಸ್ಬೆಂಡ್ ಕೊಡ್ಸಿದ್ದು. ಅಷ್ಟೇನಾ? ಆಫ್ ಮಾಡು. ಇದು ಆರ್ಟ್ ತೋರ್ಸು. ಅದ್ಯಾರು ಕೊಡ್ಸಿರೋದು? ಇದು ಇವತ್ ನಮ್ಮ ಹಸ್ಬೆಂಡ್ ಕೊಡ್ಸಿದ್ದು. ಅಷ್ಟೇನಾ? ಹಾಕ್ಸಿದೀನಿ. ಹಿಂಗ್ ಬಾರೆ, ಇಲ್ಲಿಂದ ತೋರ್ಸೆ ತೋರಣ. ಮತ್ತು ಮನೆಯೆಲ್ಲ ತೋರಿಸಿದ್ದಾಯಿತು. ಸರಿ